ಪ್ರಿಯಾನ್ ವೀಕ್ಷಕರೇ, ಆತ್ಮದ ಪಯಣಕ್ಕೆ, ಆಧ್ಯಾತ್ಮಿಕತೆಯ ಆಳವಾದ ಪಯಣಕ್ಕೆ ಸ್ವಾಗತ. ಶಬ್ದ ಮತ್ತು ಅಪಕರ್ಷಣದಿಂದ ತುಂಬಿದ ಲೋಕದಲ್ಲಿ ನಾವು ಸ್ವಲ್ಪ ಸಮಯದವರೆಗೆ ಮಾತ್ರ ನಮ್ಮ ಪ್ರಜ್ಞೆಯ ಮೊಗಸಾಲೆಗಳ ಮೂಲಕ ದೈವಿಕ ಪ್ರತಿಧ್ವನಿಸುವ ಪಿಸುಮಾತುಗಳನ್ನು ಅನ್ವೇಷಿಸುವುದಾದರೆ ವಿರಮಿಸುತ್ತೇವೆ. ಆಧ್ಯಾತ್ಮಿಕತೆಯು ಬ್ರಹ್ಮಾಂಡದ ಶಾಶ್ವತ ನೃತ್ಯವಾಗಿದೆ. ಬೆಳಕು ಮತ್ತು ನೆರಳಿನ ಸಿಂಫನಿ ಅಸ್ತಿತ್ವದ ತಾಪದ ಮೂಲಕ ಅದರ ಮಧುರವನ್ನು ನೇಯುತ್ತದೆ. ಇದು ಅರ್ಥದ ಅನ್ವೇಷಣೆಯಾಗಿದೆ, ಸಂಪರ್ಕದ ಅನ್ವೇಷಣೆ. ಒಂದು ಜಗತ್ತಿನಲ್ಲಿ ವಿಕಟಿತ ಮತ್ತು ಸಂಪರ್ಕ ಕಡಿದುಕೊಂಡಂತೆ ಭಾಸವಾಗುವ ಅನ್ವೇಷಣೆಯಾಗಿದೆ. ಅದರ ಹೃದಯದಲ್ಲಿ ಆಧ್ಯಾತ್ಮಿಕತೆಯು ನಮ್ಮ ಆಂತರ್ಯದಲ್ಲಿ ಪ್ರಯಾಣ, ಪವಿತ್ರ ಮತ್ತು ಅಂತರ್ಯುದ್ಧದ ಆಳಗಳಲ್ಲಿ ತೀರ್ಥಯಾತ್ರೆಯಾಗಿದೆ. ಇದು ಆತ್ಮಬೋಧನೆಯ ಪಯಣ. ಇದು ಭ್ರಮೆಗಳ ಪರದೆಯ ಆಚೆ ಇರುವ ಸತ್ಯದ ಜ್ಞಾನಗ್ರಹಣ. ಧ್ಯಾನದ ಮೌನದಲ್ಲಿ ಬಾಹ್ಯ ಪ್ರಪಂಚದ ಗೊಂದಲದಿಂದ ನಾವು ಆಶ್ರಯವನ್ನು ಕಂಡುಕೊಳ್ಳುತ್ತೇವೆ. ಒಳಗೆ ವಾಸಿಸುವ ಪ್ರಜ್ಞೆಯ ಸಾಗರದೊಳಗೆ ಧುಮುಕುತ್ತೇವೆ. ಇಲ್ಲಿ ಚಿಂತನೆಗಳು ಮತ್ತು ಭಾವನೆಗಳ ಹರಿವಿನ ಮಧ್ಯೆ ಯಾವಾಗಲೂ ನಮ್ಮ ನಿಜವಾದ ಸ್ವಭಾವವಾಗಿರುವ ಸ್ಥಿರತೆಯನ್ನು ನಾವು ಕಂಡುಕೊಳ್ಳುತ್ತೇವೆ. ಆಧ್ಯಾತ್ಮಿಕತೆಯು ಕೇವಲ ದೇವಾಲಯಗಳ ಗೋಡೆಗಳಿಗೆ ಅಥವಾ ಪವಿತ್ರ ಪುಸ್ತಕಗಳ ಪುಟಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಒಂದು ಜೀವಂತ ಅನುಭವ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ದೈವಿಕ ಜೊತೆ ಸಂವಹನ. ಇದನ್ನು ಮಕ್ಕಳ ನಗೆಯಲ್ಲಿ, ಪ್ರಿಯಜನರ ಆಲಿಂಗನದಲ್ಲಿ, ಸೂರ್ಯೋದಯ ವರ್ಣಚಿತ್ರದ ಸೌಂದರ್ಯದಲ್ಲಿ, ಆಕಾಶವನ್ನು ಚಿನ್ನ ಮತ್ತು ಕ್ರಿಮ್ಸ್ನೊಂದಿಗೆ ಕಾಣಬಹುದು. ನಾವು ಬುದ್ಧಿಯ ಅಭ್ಯಾಸದ ಮೂಲಕ ಇಲ್ಲಿ ಮತ್ತು ಈಗ ಇರುವಂಥ ಆಳವಾದ ಸಾನ್ನಿಧ್ಯವನ್ನು ಬೆಳೆಸಿಕೊಳ್ಳುತ್ತೇವೆ. ಪ್ರತಿಯೊಂದು ಕ್ಷಣವನ್ನು ಸವಿಯಲು, ಅದರ ಸಮೃದ್ಧತೆ ಮತ್ತು ಸಂಕೀರ್ಣತೆಯಲ್ಲಿ ಜೀವನವನ್ನು ಅಳವಡಿಸಿಕೊಳ್ಳಲು ನಾವು ಕಲಿಯುತ್ತೇವೆ. ಪ್ರತಿಯೊಂದು ಅನುಭವವು ಬೆಳವಣಿಗೆ ಮತ್ತು ರೂಪಾಂತರಕ್ಕೆ ಒಂದು ಅವಕಾಶವಾಗಿದೆ. ಆದರೆ ಆಧ್ಯಾತ್ಮಿಕತೆಯು ಕೇವಲ ಆಂತರಿಕ ಶಕ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆಯ ಬಗ್ಗೆ ಮಾತ್ರವಲ್ಲ, ಅಗತ್ಯದಲ್ಲಿರುವವರಿಗೆ ಸಹಾನುಭೂತಿಯ ಹಸ್ತವನ್ನು ನೀಡುವ ಸೇವೆಯೂ ಆಗಿದೆ. ಅದು ದಯೆ, ಔದಾರ್ಯ ಮತ್ತು ಪರಾನುಭೂತಿಯ ಮೂಲಕ ನಾವು ಪ್ರೀತಿ ಮತ್ತು ಕೃಪೆಯ ದೈವಿಕ ಗುಣಗಳನ್ನು ಪ್ರತಿಬಿಂಬಿಸುತ್ತೇವೆ. ಅನೇಕ ವೇಳೆ ಜನಾಂಗ, ಧರ್ಮ ಮತ್ತು ಸಿದ್ಧಾಂತಗಳ ಭಿನ್ನತೆಗಳಿಂದ ವಿಭಾಗಿಸಲ್ಪಟ್ಟ ಒಂದು ಜಗತ್ತಿನಲ್ಲಿ ಆಧ್ಯಾತ್ಮಿಕತೆಯು ನಮ್ಮ ಸಾಮಾನ್ಯ ಮಾನವತೆಯ ಬಗ್ಗೆ ಸಂಪರ್ಕಕ್ಕಾಗಿ ನಮ್ಮ ಹಂಚಿಕೆಯ ಹಂಬಲವನ್ನು ನಮಗೆ ನೆನಪಿಸುತ್ತದೆ. ಇದು ಸಂಸ್ಕೃತಿ ಮತ್ತು ಧರ್ಮದ ಗಡಿಯನ್ನು ಮೀರಿದ್ದು ಸಾರ್ವತ್ರಿಕ ಸಹೋದರತ್ವ ಮತ್ತು ಸೋದರಿಯ ಬಂಧದಲ್ಲಿ ನಮ್ಮನ್ನು ಒಂದುಗೂಡಿಸುತ್ತದೆ. ನಾವು ಆಧ್ಯಾತ್ಮಿಕತೆಯ ಮಾರ್ಗದಲ್ಲಿ ಜೊತೆಯಾಗಿ ಸಾಗುತ್ತಿರುವಾಗ ಸತ್ಯದ ಬೆಳಕು ಮತ್ತು ಪ್ರೀತಿಯ ಆಪ್ತತೆಯಿಂದ ಮಾರ್ಗದರ್ಶಿಸಲ್ಪಡೋಣ. ತೆರೆದ ಮನಸ್ಸುಗಳು ಮತ್ತು ಮುಕ್ತ ಮನಸ್ಸಿನಿಂದ ಅಸ್ತಿತ್ವದ ರಹಸ್ಯವನ್ನು ನಾವು ಒಪ್ಪಿಕೊಳ್ಳೋಣ. ನಾವೆಲ್ಲರೂ ಸೃಷ್ಟಿಯ ಸ್ಪರ್ಶದಲ್ಲಿ ದಾರರಾಗಿದ್ದೇವೆ, ಪ್ರತಿಯೊಂದು ಅನನ್ಯ ಮತ್ತು ಅಮೂಲ್ಯರಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆದ್ದರಿಂದ ನಾವು ಈ ಪಥವನ್ನು ಧೈರ್ಯದಿಂದ ಮತ್ತು ನಿಶ್ಚಿತತೆಯೊಂದಿಗೆ ಆಚರಿಸೋಣ. ಪ್ರಯಾಣವು ಗಮ್ಯಸ್ಥಾನವಾಗಿದೆ ಎಂದು ತಿಳಿದಿದ್ದೇವೆ ಮತ್ತು ಪ್ರತಿ ಹೆಜ್ಜೆಯು ನಮ್ಮ ನಿಜವಾದ ಸ್ವರೂಪದ ಸಾಕಾರಕ್ಕೆ ನಮ್ಮನ್ನು ಹತ್ತಿರ ತರುತ್ತದೆ. ನಾವು ಸ್ವಸ್ಥತೆಯನ್ನು ಕಂಡುಕೊಳ್ಳುತ್ತೇವೆ, ಸ್ವಸ್ಥತೆಯನ್ನು ಕಾಣುತ್ತೇವೆ, ಎಲ್ಲ ಗ್ರಹಿಕೆಯನ್ನು ಮೀರುವ ಶಾಂತಿಯನ್ನು ಕಂಡುಕೊಳ್ಳುತ್ತೇವೆ.